ಇದುವರೆಗಿನ ಸರಿಸುಮಾರು ಸಾಹಿತ್ಯವೆಲ್ಲ ಬಂಡವಾಳಶಾಹಿ ಸಾಹಿತ್ಯಗಳಿಂದ, ಜಾತಿವಾದಿ ಸಾಹಿತ್ಯಗಳಿಂದ, ಕಾಲೇಜು ಅಧ್ಯಾಪಕ ಸಾಹಿತ್ಯಗಳಿಂದ ತುಂಬಿ ತುಳುಕುತ್ತಿರುವುದು ಈ ಯುಗದ ದುರ್ದೈವ. ಅನ್ನಿಸಿದ್ದನ್ನು ಸ್ಪಷ್ಟವಾಗಿ ಹೇಳಲಾಗದೆ ವಿಲಿ ವಿಲಿ ಒದ್ದಾಡುವ ಇಂಥ ಅನೇಕ ಹಿರಿಯರನ್ನು ನಾನು ಕಂಡಿರುವುದರಿಂದ ನನಗೇನು ಆಶ್ಚರ್ಯವಾಗಿಲ್ಲ. ಅವರೇನೋ ಬರೆದ್ಬಿಟ್ರು, ನನ್ನ ಗತಿ ಏನಾಗಬೇಕು? ಆ ನಾಯಕ ಸಾಯೋವರೆಗೂ ನಿಮ್ಮನ್ನು ಕ್ಷಮಿಸಿಲ್ಲ, ಚೆನ್ನಾಗಿ ಹಾಕಿ ರುಬ್ಬುಟ ಮನುಷ್ಯ ಬಂದಿದ್ದು. ಯಾವನಾರು ಈಗ ರಿಯಾಕ್ಷನ್ ಕೊಡ್ಬೋದು, ಓಮನು ಇವರು ಎಷ್ಟು ದೊಡ್ಡವರು, ಅಯ್ಯೋ ತಲೆ ಮೇಲೆ ಇಟ್ಕೋ ಕುಣಿ, ನನಗೆ ಗೊತ್ತಾತ ಏನು ಅಂತ. ಅವ್ರ ಮನುವಾದಿಗಳು ಅಳು ಮುಳು ಅಂತೇನೇನೋ ಎಲ್ಲ ಅರ್ಥಗಳ ತಲೆ ಬಿಡುವೂ ಗೊತ್ತಿಲ್ಲ, ಸುಮ್ಮನೆ ಯಾರೋ ಹೇಳಿರ್ತಾರೆ, ಕೇಳಿಸ್ಕೊಂಡಿರ್ತಾರೆ, ಮಾತಾಡ್ತಾರೆ. ಇವ್ರು ಯಾರ್ರೀ ಪುಟ್ಕೋಸಿ ನನ್ನ ಮಕ್ಕಳು? ಅವ್ರು ನಾರಾಯಣ ಸ್ವಾಮಿ ಅಂತಿದ್ದಾನೆ, ಕೇವಲ ನಾರಾಯಣ ಸ್ವಾಮಿ ಚಿಕ್ಕವಣ್ಣ. ನೀನು ಏನು ಅಂತ ನಿನ್ನ ಪಂಪನ ಬಗ್ಗೆ ಬರೀತೀಯ? ನಿನಗೇನು ಗೊತ್ತಿದೆ ಆತನ ಹಿನ್ನೆಲೆ ಏನು, ಬ್ಯಾಕ್ಗ್ರೌಂಡ್ ಇದೆಲ್ಲ ಅಂತ ಬರೆಯೋಕ್ಕಾಗತ್ತಾ? ಅವ್ರ ತಂದೆಯವರು ಯಾಕೆ ಬ್ರಾಹ್ಮಣರಾಗಿದ್ದ ಕಾಲದಲ್ಲಿ ಪಂಪ ಜೈನ ಯಾಕಾದ? ಹೊಡೆದಾಟ ಆಗಿದೆಯಾ? ಒಂದು ರಾಗ ಹಾಡ್ತಾರೆ ಸಂಗೀತದಲ್ಲಿ ಇಟ್ಕೋಣ, ಸುಸ್ತಾಗ್ಬಿಡ್ತು ಅಂತ ಇಟ್ಕೋಣ, ಸುಸ್ತಾಗ್ಬಿಟ್ಟು ಸರ್ ನನಗೆ ಭಾಳ ಸುಸ್ತಾಗಿತ್ತು ಸರ್. ಬ್ರಾಹ್ಮಣರಾದ ಮೂರು ಹೊತ್ತು ತಿಂತಾರೆ, ನಾವು ದಲಿತರು ಸರ್ ಮುಂದೆ ಹೊತ್ತು ತಿನ್ನೋದು, ನನ್ನ ಕೆಲ ಹಾಡಕ್ಕಾಗಲ್ಲ, ನೀನು ರಾಗ ತಗೋ ಅಂತ ಹೇಳಿದವ್ರಿ. ಅದು ಆ ರಾಗ ಆಮೇಲೆ ಇದು ಬಹಳ ಮುಖ್ಯವಾದ್ದು ನನಗೆ, ಸಮಕಾಲೀನ ಇತಿಹಾಸ ಅಂತ. ಅಂದರೆ ಇದು ಬಂದದ್ದು ಪ್ರಜಾಪ್ರಭುತ್ವ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು. ಯಾರ ಕೈಯಿಂದ ಯಾರ್ಯಾರಿಗೆ ಹೋಯ್ತೋ ಏನೋ ಗೊತ್ತಿಲ್ಲ, ವೀರಪ್ಪ ಮೊಯ್ಲಿನೂ ಅದನ್ನು ನಡೆಸ್ತಾ ಇದ್ರು ಅಂತ ನಮ್ಗೆ ಹೇಳ್ತಾ ಇದ್ರು. ಏನೇ ಇರಲಿ, ನನಗೆ ಅದು ಇಲ್ಲ. ನಾನು ಅದರಲ್ಲಿ ರೆಗ್ಯುಲರ್ ಆಗಿ ಕಾಲಂ ಬರೀಲಿಕ್ಕೆ ಕಾರಣರಾಗಿದ್ದು ಡಾಕ್ಟರ್ ನಾ ಮೊಗಸಾಲೆ ಕೇಳಿದ್ರಂತೆ ಆ ಪತ್ರಿಕೆಯವರು. ವಾರನೂ ಒಂದೊಂದು ಲೇಖನ ಕೊಡಿ. ಅವ್ರು ನನಗೆ ಆಗಲ್ಲ, ನನಗೆ ಬೇರೆ ಬೇರೆ ನಾನು ವೈದ್ಯಕೀಯ ವೃತ್ತಿ ಇತ್ಯಾದಿ ಕತೆ ಕಾದಂಬರಿ ಕೇಳಿ ಕೊಡ್ತೀನಿ, ಲೇಖನ ಬರೆಯೋಕ್ಕಾಗ. ನಾನು ಅದನ್ನು ಬರೆದಿದ್ದೀನಿ. ಯಾವ ಥರ ನೋಡಿ, ಕನಕಪುರ ಅಲಿಯಾಸ್ ಕಾನಕಾನಹಳ್ಳಿ ಹಿಸ್ಟ್ರಿ, ಕನಕಪುರದ ಬಗ್ಗೆ ಗೊತ್ತಾಯ್ತಾ. ಆಮೇಲೆ ಕರ್ನಾಟಕ ಮತ್ತು ಸಂಗೀತ, ಬಹಳ ಮುಖ್ಯವಾಗಿ ಕೃಷ್ಣಕುಮಾರ್ ಕಲ್ಲೂರ್ ಬಗ್ಗೆ ಬರೆದಿದ್ದೀನಿ. ಅವರು ಗೊತ್ತಿಲ್ಲ ಈ ಕನ್ನಡಿಗರಿಗೆ, ಅವರು ಬಾಂಬೆನಲ್ಲಿದ್ದರು. ಮೈಸೂರು ಅಂತ ರಾಜ್ಯ ವಿಂಗಡಣೆ ಆದಾಗ ಮೈಸೂರು ಅಂತ ಹೆಸರಿಟ್ಬಿಟ್ರಲ್ಲ, ಅದು ಅವರು ಪ್ರೊಫೆಸರ್, ಅವರು ದೊಡ್ಡ ಇದು ಕಥೆಗಾರರವರು. ಕೃಷ್ಣಕುಮಾರ್ ಕಲ್ಲೂರು ಗೊತ್ತಾ ಇಲ್ಲ, ಕಥೆಗಾರರು ಅನ್ನೋದೇ ಗೊತ್ತಿಲ್ಲ ಇವಕ್ಕೆ. ಅಷ್ಟು ದಡ್ರು ಇವರು ಇವತ್ತಿನವರು. ಅವರು ಮೈಸೂರನ್ನ ಹೆಸರು ಬದಲಾಯಿಸೋವರೆಗೂ ನಾನು ಕನ್ನಡದಲ್ಲಿ ಬರೆಯೋದಿಲ್ಲ ಅಂತ ಶಬ್ದ ಮಾಡ್ಬಿಟ್ರು. ಆಮೇಲೆ 73ರಲ್ಲಿ ದೇವರಾಜ ಅರಸು ಅವರು ಬಂದು ಅದು ಬದಲಾವಣೆ ಮಾಡಿದ್ಮೇಲೆ ಮತ್ತೆ ಬರೆಯೋಕ್ಕೆ ಶುರು ಮಾಡೋದು. ಏನ್ರಿ ನೋಡಿ ಎಂಥ ಜನ ಇದ್ರು ಅನ್ನೋದಕ್ಕೆ ಇವ್ರಿಗೇನಾದ್ರು ತಿಳುವಳಿಕೆ ಇದೆಯಾ? ಒಬ್ಬ ಕತೆಗಾರ, ಒಂದು ಇದು ಎಂಥದ್ದು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ, ಇನ್ನೊಂದು ಇರೋದಲ್ಲ, ಡಿಪ್ಲೊಮೊ ಇರೋದು ಒಂದು ಕಾಲೇಜು, ಏನು ಹೇಳ್ತಾರೆ ಅದಕ್ಕೊಂದು ಶಬ್ದ, ಅದ್ರ ಪ್ರಿನ್ಸಿಪಾಲ್ ಅವರು. ಅಂದ್ರೆ ಮರ ಕುಯ್ಯೋ ಕೆಲಸ. ಗೊತ್ತಾಯ್ತು, ಅದು ಇದು ಎಂಥದ್ದು ನಿಮ್ಮ ಅದೇ ಈ ಟೆಕ್ನಿಕಲ್, ಅದೇನೋ ಟೆಕ್ನಿಕಲ್ ವರ್ಡ್, ಅದರ ಪ್ರಿನ್ಸಿಪಾಲ್ ಆಗಿತ್ತು. ಆಮೇಲೆ ನೋಡಿ, ಪುಟ್ಟಸ್ವಾಮಯ್ಯ ಅವ್ರ ಬಗ್ಗೆ ಬರ್ತಿದ್ದೀನಿ. ಪ್ರಜಾವಾಣಿಯ ಮೊದಲನೇ ಸಂಪಾದಕರು ಅವರು. ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಬೇಕಾಗಿತ್ತು. ಕೃಷ್ಣಕುಮಾರ್ ಕಲ್ಲೂರವರು ಅಧ್ಯಕ್ಷರಾಗಬೇಕಾಗಿತ್ತು. ಇವರೆಲ್ಲ ಅಧ್ಯಕ್ಷರು ತಪ್ಪೋಗಿರೋದೇ ಒಂದು ಪಟ್ಟಿ ಇದೆ. ನಾವಿಬ್ಬರು ಏನಾರು ಮಾಡಬೇಕು ಮುಟ್ಟಬೇಕು ಇನ್ನೂ ಅಂತಂದರೆ, ನಿಮಗೆ ಯಾರ್ಯಾರು ಸಮ್ಮೇಳನ ಅಧ್ಯಕ್ಷರಾಗೋ ಅರ್ಹತೆ ಇದ್ದವರು, ಯೋಗ್ಯತೆ ಇದ್ದವರು ಅಂತಾನೆ ಒಂದೊಂದು ಒಬ್ಬೊಬ್ಬರ ಬಗ್ಗೆನೂ ಮಾತಾಡ್ಬೋದು. ಹೌದು, ಮಾಡುವ ಅದು ಆಗಬೇಕಾದ ಕೆಲಸ. ಈಗ ಉದಾಹರಣೆ ಪಂಡಿತ್ ತಾರಾನಾಥ ಆಗಲಿಲ್ಲ, ಪುಟ್ಟಸ್ವಾಮಯ್ಯ ಆಗಲಿಲ್ಲ, ರಾವ್ ಬಹದ್ದೂರ್ ಆಗಲಿಲ್ಲ, ಗೊತ್ತಾಯ್ತಾ. ಹೀಗೆ ಕಾಸ್ತನೀಸ್ ಆಗಲಿಲ್ಲ, ರಾಘವೇಂದ್ರ ಕಾಸ್ತನೀಸರ ಆಗಲಿಲ್ಲ. ಕನ್ನಡದಲ್ಲಿ ಮೊದಲನೇ ಹೆಸರು ಹೇಳಯ್ಯ ಕಥೆಗಾರರು ಅಂದ್ರೆ ನಾವು ಮಾಸ್ತಿ ಅಂತ ಹೇಳಲ್ಲ, ಕಾಸ್ತನೀಸ್. ಇವರೆಲ್ಲ ಆಗ್ಲೇ ಇಲ್ಲ, ಕಥೆಗಳು ಅಂತ ಬಂದಿದೆ ಅಷ್ಟೇ. ಅವರು ಯಾರೂ ಆಗಲಿಲ್ಲ. ಹಾಗೆ ಪುಟ್ಟಸ್ವಾಮಯ್ಯ ಅವರು ಪ್ರಜಾವಾಣಿ ಮೊದಲನೇ ಸಂಪಾದಕರು. ಆಮೇಲೆ ಸತ್ಯಜಿತ್ ರಾಯರು ಸದ್ಗತಿ ಅಂತ ಹೇಳಿ ಈ ಟಿವಿ ಬೆಂಗಳೂರಿಗೆ ಬಂದಾಗ ಮೊದಲು ಪ್ರಚಾರ ಆಗಿದ್ದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಸದ್ಗತಿ, ಅದ್ರ ಬಗ್ಗೆ ಬರ್ತೀನಿ. ಆವಾಗಲೇನೆ 82 83ರಲ್ಲಿ. ಸೊ ಹೀಗೆ. ಆಮೇಲೆ
ಬೋನ್ಸಾಯ್ ಮ್ಯೂಸಿಯಂ ಬಗ್ಗೆ ಬರ್ತೀನಿ ಅವ್ರದ್ದು. ಆಮೇಲೆ ದೇವರಾಜ ಅರಸು ಅವ್ರ ಬಗ್ಗೆ ಬರ್ತೀನಿ. ನಾನು ರಾಜಕೀಯದಲ್ಲಿ ತುಂಬ ಇಷ್ಟಪಡೋದು ದೇವರಾಜ ಅರಸು ಅವ್ರನ್ನ. ಅವ್ರ ಬಗ್ಗೆ ನಿಕಟ ಸಂಪರ್ಕ ಇತ್ತು. ಆಮೇಲೆ ರೆಕ್ಕಾರ್ಡ್ ರಂಗಾರಾವ್, PR ತಿಪ್ಪೇಸ್ವಾಮಿ ಅವರು, ಆಮೇಲೆ ತಾಂತ್ರಿಕತೆ ಬರತಾ ಆಯಿತು. K. ಕೃಷ್ಣಮೂರ್ತಿ ಅವರು ದೊಡ್ಡ ಮಹಾನ್ ವಿದ್ವಾಂಸರಲ್ಲಿ ಒಬ್ಬರು. ಗಾಂಧಿ ಮತ್ತು ಸ್ವಾತಂತ್ರ್ಯೋತ್ತರ ಜನಾಂಗ ಅಂತ ಒಂದು ಲೇಖನ ಬರ್ತೀನಿ ನೋಡಿ. ಈ ಲೇಖನ ಅದು CN ರಾಮಚಂದ್ರನ್ ಅವರು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ 2 ವಾಲ್ಯೂಮ್ ತಂದಿದ್ದಾರೆ ಈಗ. ಅದರಲ್ಲಿ ಈ ಲೇಖನ ಒಂದು ಸೆಲೆಕ್ಟ್ ಆಗಿ ಅವರು ಅದನ್ನು ಇಂಗ್ಲೀಷ್ಗೂ ಅನುವಾದ ಮಾಡಿದ್ದಾರೆ. ಇಂಗ್ಲೀಷ್ಗೆ ಅನುವಾದ ಮಾಡಿರೋರು ನಾಗಣ್ಣ ಅಂತ, ಪ್ರೊಫೆಸರ್ ನಾಗಣ್ಣ. ನನ್ನ ಲೇಖನನ ಅದು ಇಂಗ್ಲೀಷ್ಗೂ ಹೋಗಿದೆ. ಹಾಗಾಗಿ ನಾನು ಈಗ ಕೇವಲ ಕನ್ನಡದ ಬರಹಗಾರ ಅಲ್ಲ, ಭಾರತದ ಒಬ್ಬ ಲೇಖಕ ಅಂತ ಹೇಳಿ ನಾವು ಹೇಳ್ಕೋಬೋದು, ಹೆಮ್ಮೆಯಿಂದ ಹೇಳ್ಕೋಬೋದು. ಯಾಕಂದರೆ ನಾನು ಇಂಗ್ಲೀಷ್ನಲ್ಲಿ ನಾನು ಬಂದಿದ್ದೀನಲ್ಲ. ಸೊ ಆ ಕಾರಣಕ್ಕೆ ಇದರಲ್ಲಿ ಬ್ಲರ್ಬಲ್ಲಿ ಏನಾಗಿದೆ ಅಂದರೆ, ಇದು ಎಲ್ಲಿಂದನೋ ಕೋಟ್ ಮಾಡಿದ್ದೀನಿ. ಇವತ್ತು ಬಂಡಾಯ, ಅವಾಗ ಇನ್ನೂ ಬಂಡಾಯ ಬಂದಿತ್ತೋ ಏನೋ, ಆಗ 83 79 ಬಂದಿತ್ತು. ಆದರೆ ಅಷ್ಟರಲ್ಲೇ ಇದುವರೆಗಿನ ಸರಿಸುಮಾರು ಸಾಹಿತ್ಯವೆಲ್ಲ ಬಂಡವಾಳಶಾಹಿ ಸಾಹಿತಿಗಳಿಂದ, ಜಾತಿವಾದಿ ಸಾಹಿತ್ಯಗಳಿಂದ, ಕಾಲೇಜು ಅಧ್ಯಾಪಕ ಸಾಹಿತಿಗಳಿಂದ ತುಂಬಿ ತುಳುಕುತ್ತಿರುವುದು ಈ ಯುಗದ ದುರ್ದೈವ. ಬರಲಿರ ಸಾಹಿತ್ಯವೇ ನಿಜವಾದ ಜನಸಾಮಾನ್ಯರ ಸಾಹಿತ್ಯ. ಅಂದರೆ ರೈತ, ಅಗಸ, ದರ್ಜಿ, ಹಜಾಮ, ಜಾಡ್ಮಾಲಿ, ಚಮ್ಮಾರ, ವರ್ತಕ, ಕಾರ್ಮಿಕ, ಗುಮಾಸ್ತ, ನಿರುದ್ಯೋಗಿ, ಇವರೆಲ್ಲರೂ ಬರೀದ್ರೆ ಅದು ಸಾಹಿತ್ಯ ಸಮಗ್ರ. ಈ ಕಾನ್ಸೆಪ್ಟ್ ಬಂಡಾಯದವರು ಇಲ್ಲ. ಸುಮ್ಮನೆ ನಾವು ಬಂಡಾಯದಲ್ಲಿ ಇದ್ದೀವಿ, ಅಲ್ಲಿ ಎಲ್ಲ ಎಂಥದ್ದು ಹಿಂದಿನ ಗುಣ ಎಲ್ಲ ಇದಿದೆ, ಅದಿದೆ ಇದೆ ಅಂತೆಲ್ಲ ಹೇಳ್ತಾರೆ. ಕಾವ್ಯವಾಗಲಿ ಖಡ್ಗ ಅಷ್ಟೇ. ಅದೇ ಆಯಿತು, ಖಡ್ಗವೇ ಆಯಿತು. ಇವರು ಯಾರನ್ನು ಕತ್ತರಿಸಿದೋ ಮಾಡಿದ್ರೋ ಗೊತ್ತಿಲ್ಲ, ಅಷ್ಟೇ. ಈ ಹಿನ್ನೆಲೆಯಲ್ಲಿ ನಾನು ಈ ಬರವಣಿಗೆಯನ್ನು, ಇದು ನಮ್ಮ ಕಮಲೇಶ್ ಮಾಡಿರೋ ಚಿತ್ರ ನೋಡಿದ್ರೆ, ರೇಖೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಇದನ್ನು ಮಾಡಿದ್ದೀನಿ. ಇದನ್ನು ಯಾರಿಗೆ ಯಾರಿಗೆ ಮಾಡಿದ್ದೀನಿ ನೋಡಿ, ಹಡಪದ ಮಾಸ್ತರಿಗೆ, ಕಲಾವಿದರು ದಟ್ಟಂರಾಜ ಅಶ್ವಥ್ ನಾರಾಯಣ್ ಅಂತ, ಅವರು ವಿಶ್ವೇಶ್ವರಂ ಕಾಲೇಜ್ನಲ್ಲಿ ಹಿಂದಿ ಪ್ರೊಫೆಸರು. ಅಗ್ನಿಮಿತ್ರ ಜರ್ನಲಿಸ್ಟು, ಅಗ್ನಿಮಿತ್ರ ಗೊತ್ತು ಅದು. ಆಮೇಲೆ ಧನ್ಯಕುಮಾರ್ ಮಿಣ್ಜಿಗಿ ಲೈಬ್ರರಿಯನ್ ಅವರು. ಈ 4 ಜನ ಗೆಳೆಯರಿಗೆ ಮಾಡಿದ್ದೀನಿ. ಇದು ಸಾಹಿತ್ಯವು ಜೀವನವು ಅನ್ನೋದು ನಾನು ಉತ್ತಾನದಲ್ಲಿ, ಇದು ಪ್ರಜಾಪ್ರಭುತ್ವದಲ್ಲಿ ಏಕಕಾಲಕ್ಕೆ 3 ಪತ್ರಿಕೆಯಲ್ಲಿ ಕಾಲಂ ಬರಿತಾ ಇದ್ದವನು ನಾನು, ಏಕಕಾಲಕ್ಕೆ. ಅದರಲ್ಲಿ ಅದೊಂದು, ಇದು ಮಾಸಪತ್ರಿಕೆ ಇದು ಉತ್ತಾನ ಅಂತ ಹೇಳಿ. ಇವತ್ತು ಇವರೆಲ್ಲ RSS, BJP ಏನಾರು ಅಂದ್ಕೊಳ್ಳಿ, ಅಲ್ಲಿ ಬರಿತಾ ಇದ್ದಂಥ ಲೇಖನಗಳು. ಆದರೆ ಲೇಖನಗಳೇನು ನಾನು RSS, BJP ದೃಷ್ಟಿಯಲ್ಲಿ ಬರೆದಿದ್ರೆ ಈ ಲೇಖನಗಳನ್ನ ಬರೀಲಿಕ್ಕೆ ಆಗ್ತಾ ಇರಲ್ಲ. ಎಕ್ಸಾಂಪಲ್ ಯಾವುದೋ ನಾನು ಬರೆದಿರೋದು ನೋಡಿ, M. ಗೋವಿಂದ ಪೈ, MN ಕಾಮತ್, V. ಸೀತಾರಾಮಯ್ಯ, ಸಿದ್ದವ್ವನಹಳ್ಳಿ ಕೃಷ್ಣ ಶರ್ಮಾ, VM. ಇನಾಮ್ದಾರ್, BC. ರಾಮಚಂದ್ರ ಶರ್ಮಾ. ಇಷ್ಟು ಜನರ ಬಗ್ಗೆ ಆಯ್ತಾ. ನೆಕ್ಸ್ಟ್ BR. ನಾರ್ಲಾ ಮತ್ತು ಸೀತೆಯ ಭವಿಷ್ಯ, ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದು ಅವ್ರು ತಗೊಳ್ಳಿಲ್ಲ. ಹೌದು. ಆಮೇಲೆ ಕೌಶಿಕ್ ಮತ್ತು ಭರತನಾಟ್ಯ ದಿಗ್ದರ್ಶನ, ಅದ್ಭುತವಾದ ಕೆಲಸ ಮಾಡಿದ್ದಾರೆ ಕೌಶಿಕ್ ಆ ಬುಕ್ಕಲ್ಲಿ. ಆಮೇಲೆ ಸಮಕಾಲೀನ ಸಾಂಸ್ಕೃತಿಕ ಆಂಧ್ರ, ನನ್ನನ್ನು 1 ತಿಂಗಳು ನಮ್ಮ ಸಾಹಿತ್ಯ ಅಕಾಡೆಮಿಯವರು ಹಾಮನಾಯಕರು ಅಧ್ಯಕ್ಷರಾಗಿದ್ದರು. ನನ್ನನ್ನು 1 ತಿಂಗಳು ಆಂಧ್ರ ಸುತ್ಕೊಂಬೋಗಪ್ಪ ಅಂತ ಕಳಿಸಿದ್ರು. ಆವಾಗ ಆಂಧ್ರ ಎಲ್ಲ ಸುತ್ಕೊಂಡ್ಬಂದು ರಿಪೋರ್ಟ್ ಮಾಡಿದ್ನಲ್ಲ. ಉದ್ದೇಶ ಏನಾಗಿತ್ತು? ಏನಂದ್ರೆ ಉದ್ದೇಶ ಏನಾಗಿತ್ತು ಅಂದೆ. ನೀವು ನಮ್ಮ ಮೇಲೆ ಪ್ರಭಾವ ಬೀರಲಿ ಅಂತ. ಅಲ್ಲೇನು ನಡೀತಾ ಇದೆ ಸಮಕಾಲೀನವಾಗಿ, ನನ್ನನ್ನೇ ಅಂತಲ್ಲ, ಬಹಳಷ್ಟು ಜನ ಬಹಳ ಕಡೆ ಕಳಿಸ್ಕೊಟ್ಟಿದ್ದಾರೆ. ಅದೊಂದಿತ್ತು ಪ್ರಾಜೆಕ್ಟ್, ಈಗ ಇದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ. ಹಾಮನಾಯಕರೇ ತಂದಿದ್ದದನ್ನ. ಆಮೇಲೆ ಮಕ್ಕಳಿಗೆ ಮಕ್ಕಳ ಸಾಹಿತ್ಯ ಮುಟ್ಟಿಸುವ ಬಗೆ ಎಂಥದ್ದು, ಅದಾಯ್ತು ನೋಡಿ. ಇದು ಬಹಳ ಮುಖ್ಯವಾದ್ದು, ಪರಿಶೋಧನೆ ಅಂತ ಇದಕ್ಕೆ ಹೆಸರಿಟ್ಟಿದ್ದೀನಿ. ಅಂದರೆ ರಿಸರ್ಚ್. ಗೊತ್ತಾಯ್ತು. ಕಡೆಂಗೋಡ್ಲು ಶಂಕರ ಭಟ್ಟರ ಕಾವ್ಯ, ಚದುರಂಗರ ಕಾದಂಬರಿಗಳು, ಸೂರಂ ಯಕ್ಕುಂಡಿ ಅವರ ಕಾವ್ಯ, ಹರಿಕತೆ ಉಗಮ ವಿಕಾಸ ನಾನೇ ಮೊದಲು ಬರೆದಿರೋದು. ಹರಿಕತೆ ಎಲ್ಲಿ ಹುಟ್ಟಿದೆ, ಆ ಹೆಸರು ಯಾಕೆ ಬಂತು, ಏನು ಎಂತು ಅಂತ ಅದನ್ನ ಬರೆದೆ. ಈ ಪುಸ್ತಕನ ಇವತ್ತಿಗೂ ಅದೇ ದಾಖಲೆ ಇರ್ಬೇಕೇನೋ. ಹೌದು. ಈ ಪುಸ್ತಕ ಯಾರಿಗೆ ಅರ್ಪಣೆ ಮಾಡಿದ್ದೀನಿ ಗೊತ್ತಾ? ಯಾವಾಗ? 84ರಲ್ಲಿ ರಾಜಕುಮಾರ್ ಅವರಿಗೆ.
ಅದೇನದು? ಅವನು ಯಾವನೋ ನನ್ನ ಕೇಳಿದಾನೆ ಪ್ರಶ್ನೆ, ರಾಜಕುಮಾರ್ ನೋಡಿದ್ಯೋ ಅಂತ. ಇಲ್ಲಿ ಬರ್ದಿದ್ದು ಏನಂತ, ಬದುಕಿನ ಎತ್ತರಕ್ಕೆ, ಕಲೆಯ ಆಳಕ್ಕೆ, ಚರಿತ್ರೆಯ ಪುಟಕ್ಕೆ ಬೆಳೆದ ಪ್ರಜಾಕಲಾವಿದ ಡಾಕ್ಟರ್ ರಾಜಕುಮಾರ್ ಅವರಿಗೆ ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ನಮ್ಮ ಹುಡುಗ ಹೇಳ್ದಂಗೆ ಶ್ರೀಧರು ಒಂದು ದೊಡ್ಡ ಪುಸ್ತಕ ಬರೀಬೋದು. ನೀವೇ ಊಹೆ ಮಾಡಿ, ಬದುಕಿನ ಎತ್ತರಕ್ಕೆ, ಇದಕ್ಕಿಂತ ಎತ್ತರ ಯಾವನೋ ಬೆಳೆಯಕ್ಕಾಗಲ್ಲ. ಕಲೆಯ ಆಳಕ್ಕೆ ಅವರಷ್ಟು ಅದೇ ಹೇಳ್ತಾರಲ್ಲ, ಕಲೆ ಧ್ಯಾನ ಅನ್ನೋದು ಏನು ಪಾತ್ರ ಕೊಟ್ಟರು ಯಾವುದೇ ಆಗಿರಲಿ ಅವರು ಅದನ್ನ ಕರಗತ ಮಾಡ್ಕೊಳ್ಳೋದಕ್ಕೆ ಅವರು. ಚರಿತ್ರೆಯ ಪುಟಕ್ಕೆ, ಇನ್ನು ಇವರಲ್ಲದೆ ಇನ್ನು ಯಾರು ಸೇರಬೇಕು? ಕನ್ನಡದ ಸಾಂಸ್ಕೃತಿಕ ಲೋಕದ ಚರಿತ್ರೆ ಬರೆದ್ರೆ ರಾಜಕುಮಾರ್ಗೂ ಒಂದು ಅಧ್ಯಾಯ ಇರುತ್ತೆ. ಹೌದು, ಇದು ಅವರಿಗೆ. ಹೀಗೆ ಏನೋ ಆಗ ಮಾಡಬೇಕು ಅಂತ ಅನಿಸ್ತಿದೆ. ಮುನ್ನುಡಿ ಬರೆದಿರೋರು ಇಬ್ಬರು ದೊಡ್ಡವರು, ಒಬ್ರು ಎಲ್ ಎಸ್ ಶೇಷಗಿರಾಯರು, ಇನ್ನೊಬ್ರು ಶಂಕರ್ ಮುಕಾಶಿ ಪುಣೇಕರ ಅವರು. ಗೊತ್ತಾಯ್ತಾ? ಕರೆಕ್ಟ್. ಇದನ್ನ ಮುಂದುವರಿಸಿ ಹ್ಮ್. ಯಾವಾಗಪ್ಪ ಇದು 87ರಲ್ಲಿ ಏನು ಪುಸ್ತಕದ ಹೆಸರು ಕಾಳಜಿ ಅಂತ. ಇದಕ್ಕೆ ಮುನ್ನುಡಿ ಬರೆದಿರೋದು ನಮ್ಮ ಚಂದ್ರಶೇಖರ ಪಾಟೀಲ್ರು. ಅದ್ಭುತವಾಗಿ ಬರೆದಿದ್ದಾರೆ. ಅದು ಬೇರೆ. ಈ ಬುಕ್ಕಿಗೆ ಮೊದಲು ಮುನ್ನುಡಿ ಬರೀತೀನಿ ಎಂದವರು ಹಾಮನಾಯಕ್ ಬರೀಲಿಲ್ಲ. ಅದು ಹೇಳ್ಬಿಟ್ಟೆ ಇವರಿಗೆ, ಯಾರಿಗೆ, ಚಂಪಾ ಅವರಿಗೆ. ಈ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಕೇಳ್ತಾ ಇದ್ರಲ್ಲ ಅಂತ. ಚಂಪನಿಗೆ ಬಹಳ ಇದು ಸೂಕ್ಷ್ಮತೆ ಅಂದ್ರೆ ಅಷ್ಟಿಷ್ಟಲ್ಲ, ವಾಸನೆ ಹಿಡ್ದೆ ಮೂಗಿನಿಂದಲೇ. ಹೌದು, ಹೇಳ್ಬಿಡೋರು. ಸರ್ ಈ ತರ ಆಯಿತು, ಇದಕ್ಕೆ ನೀವು ಮುನ್ನುಡಿ ಅನ್ನುವಿರಾದರೆ ಈ ಮುನ್ನುಡಿಗೂ ಒಂದು ಮುನ್ನುಡಿ ಆಗಬಲ್ಲ ಹಿನ್ನೆಲೆ ಇದೆ. ಚಂಪಾ ಬರೆದಿರೋರು. ಕಾಳಜಿ ಇನ್ನೂ ಅಚ್ಚಿನ ಮೊದಲ ಹಂತದಲ್ಲಿದ್ದಾಗ ಹರಿಹರಪ್ರಿಯ ಅವರು ನನಗೊಂದು ಪತ್ರ ಬರೆದು, ಈ ಪುಸ್ತಕ ನಿಮಗೆ ಅರ್ಪಿಸಬೇಕೆಂದಿರುವೆ, ಏನಾದರೂ ಅಡ್ಡಿ ಇದೆಯೇ ಎಂದು ಕೇಳಿದ್ದರು. ನನಗೆ ಬಹಳ ಮಜಾ ಅನಿಸಿತು. ಏನಾದರೂ ಅರ್ಪಣೆ ಮಾಡಬಂದವರನ್ನು ನಿರಾಕರಿಸುವ ಮಹಾನುಭಾವರು ಈ ದೇಶದಲ್ಲಿ ಇರುವುದು ಸಾಧ್ಯವೇ? ಯಾವ ಅಡ್ಡಿಯೂ ಇಲ್ಲ, ಧಾರಾಳವಾಗಿ ಅರ್ಪಣೆ ಮಾಡ್ರಿ ಎಂಬ ಅರ್ಥದ ಉತ್ತರ ಬರದೆ ಸ್ವಲ್ಪ ಧನ್ಯತೆ ಭಾವದಲ್ಲಿ ತನ್ಮಯನಾಗಿದ್ದಾಗ ಇತ್ತೀಚೆಗೆ ಮತ್ತೊಂದು ಪತ್ರ ಬಂತು ಹರಿಹರಪ್ರಿಯರಿಂದ. ಈ ಕಾಳಜಿ ಪುಸ್ತಕಕ್ಕೆ ಮುನ್ನುಡಿ ಬರೆಯುವುದಾಗಿ ಹೇಳಿ ಒಪ್ಪಿಗೆ ಕೊಟ್ಟ ಹಿರಿಯರೊಬ್ಬರು ಜರೂರು ಕಾರಣಗಳಿಗಾಗಿ ಬರೆಯಲಾರೆ ಎಂದು ಪ್ರತಿಕ್ರಿಯೆಯೊಂದಿಗೆ ಅದನ್ನು ವಾಪಸ್ ಮಾಡಿದರಂತೆ. ಕಾರಣವೇನೋ ಸ್ಪಷ್ಟವಿಲ್ಲ, ಆದರೆ ಆಶೀರ್ವಾದ ಮಾಡುವ ದೊಡ್ಡ ಸ್ಥಿತಿ ಬೇಕು ಎಂಬ ಹಳವಂಡವಿದ್ದರೂ ಅನ್ನಿಸಿದ್ದನ್ನು ಸ್ಪಷ್ಟವಾಗಿ ಹೇಳಲಾಗದೆ ವಿಲಿ ಒದ್ದಾಡುವ ಇಂಥ ಅನೇಕ ಹಿರಿಯರನ್ನು ನಾನು ಕಂಡಿರುವುದರಿಂದ ನನಗೇನು ಆಶ್ಚರ್ಯವಾಗಿಲ್ಲ. ಅವ್ರೇನೋ ಬರೆದ್ಬಿಟ್ರು, ನನ್ನ ಗತಿ ಏನಾಗಬೇಕು? ನಾಯಕ ಸಾಯೋವರೆಗೂ ನಿಮ್ಮನ್ನು ಕ್ಷಮಿಸಲಿಲ್ಲ, ಚೆನ್ನಾಗಿ ಹಾಕಿ ರುಬ್ಬುಟ ಮನುಷ್ಯ ನನ್ನನ್ನು. ಇಂಥ ಸಣ್ಣ ಜನಗಳ ನಡುವೆ ನಾನು ಬೆಳೆದಿದ್ದೆ, ಬದುಕಿದ್ದೆ. ಯಾವನಾರು ಈಗ ರಿಯಾಕ್ಷನ್ ಕೊಡ್ಬೋದು, ನಾಯಕರು ಎಷ್ಟು ದೊಡ್ಡವರು, ಅಯ್ಯೋ ತಲೆ ಮೇಲೆ ಇಟ್ಕೋ ಕುಣಿ, ನನಗೆ ಗೊತ್ತಾ ಆತ ಏನು ಅಂತ. ಇದು ಈ ತರ ಮುನ್ನುಡಿ ಬರಿತೀನಿ ಅಂತ ಹೇಳಿ ಬರೀದೇ ಇದ್ದವರು ಒಬ್ಬ ಹಾಮನಾಯಕರು, ಇನ್ನೊಬ್ರು ರಾಜಶೇಖರ್. ರಾಜಶೇಖರ್, ಹೌದು, ಉಡುಪಿ ಕಮ್ಯುನಿಸ್ಟ್. ನನ್ನ ತುಂಬಾ ಅಭಿಮಾನಿ. ಗೊತ್ತಾಯ್ತಾ? ಬಹಳ ಗೆಳೆಯರು ನಾವು. ನನ್ನ ಪುಸ್ತಕ ಎಲ್ಲ ಕಳಿಸಿದ್ರೆ ಮೆಚ್ಚವರು, ಎಲ್ಲ ಮಾಡೋರು. ಆ ಒಂದು ಪುಸ್ತಕ ಕಳಿಸ್ಕೊಟ್ಟೆ, ಅದು ಬರುತ್ತೆ ಮುಂದೆ, ಅದು ಹೇಳ್ತೀನಿ. ಆಮೇಲೆ ಆ ಮನುಷ್ಯ, ನಾನು ನಿಮ್ಮ ಜೊತೆ ನಿಲ್ಲುವುದಿಲ್ಲ ಅಂತ ಬರೆದೆ. ಯಾಕೆ ಅಂದ್ರೆ ಅಲ್ಲಿ ಎಲ್ಲ ಟೀಕೆ ಮಾಡಿರೋದು ಅವನ ಸ್ನೇಹಿತರು. ಇಷ್ಟೇ, ಅದನ್ನು ಹೇಳ್ಬೋದಾಗಿತ್ತು, ಅದನ್ನ ಬಿಡ್ಬೋದಾಗಿತ್ತು, ನಿಲ್ದೇ ಇದ್ರೆ ಅಟ್ಲೀಸ್ಟ್ ಕೂತ್ಕೋಬಹುದು. ಹೌದು, ಆ ತರ. ಹಾಗಾಗಿ ಇಲ್ಲಿ ಬಹಳ ನನ್ನ ಇದನ್ನೇ ಇದು ಮಾಡಿ ನೋಡಿ, ಸಬ್ಜೆಕ್ಟ್ ಆಗಿದೆ ಅಂದ್ರೆ. ಹಾಮನಾಯಕರು ಯಾಕೆ ಬರೆದಿರ್ಕಿಲ್ಲ? ಯಾವುದು ಹಾಮನಾಯಕರು ಮುನ್ನುಡಿಯನ್ನ? ಇಲ್ಲಿ ಲೇಖನಗಳಂತವು. ಇಲ್ಲಿ ಲೇಖನಗಳು ಅವರು ಯಾವುದು ಅಂತಂದ್ರೆ, ಪಟ್ಟಮಾದೇವಿ ಶಾಂತಲಾದೇವಿ ಕಾದಂಬರಿ ಬಗ್ಗೆ ಬರೆದಿದ್ದೆ. ಆಮೇಲೆ ಮಾಸ್ತಿ ಮತ್ತು ಸುಧಾರಣೆ ಬಗ್ಗೆ ಬರೆದಿದ್ದೆ. ಸಮಾಜದಲ್ಲಿ ಬರಹಗಾರನ ಪಾತ್ರ ಏನು ಅಂತ ಬರೆದಿದ್ದೆ. ಇವೆಲ್ಲವೂ ಅವರಿಗೆ ಬಹಳ ಉತ್ತರ ಹೇಳೋದು ಕಟ್ಟಾಗಿತ್ತು. ಅವರು ಅದ್ರಿಗೆ ಯಾವತ್ತೂ ಹಾಮನಾಯಕರಿಗೆ ಸ್ಟ್ಯಾಂಡ್ ಇರಲಿಲ್ಲ. ಅವರೆಲ್ಲ ಹೇಗೆ ಅಂತಂದ್ರೆ, ಈ ಪತ್ರಿಕೆ ಎಡಿಟರ್ಗಳಿದ್ದ ಹಾಗೆ. ಒಂದು ಪತ್ರಿಕೆ ಎಡಿಟರ್ ಏನ್ ಮಾಡ್ತಾನೆ, ಅವತ್ತೇನೋ ಒಂದು ವಿಷಯ ಬಂದಿರುತ್ತೆ, ಇದ್ರ ಮೇಲೆ ಬರೀಬೇಕು ನಾನು ಬೆಳಕನ್ನ ಅಂತ ಹೇಳಿ ಬರೆದು ಬಿಸಾಕ್ತಾ ಇದ್ದವ್ರೆ ಹೊರತು ಕಮಿಟ್ಮೆಂಟ್ ಇರಲಿಲ್ಲ. ಸಂದರ್ಭಕ್ಕೆ ತಕ್ಕ ರಾಮನಾಯಕರಿಗೆ ಜೀವನದಲ್ಲಿ ಕಮಿಟ್ಮೆಂಟ್ ಇರಲಿಲ್ಲ. ಆದ್ರಿಂದ ಅವ್ರೇನು ಸುಮ್ಮನೆ ಕನ್ನಡ, ಒಂದು ಸೈದ್ಧಾಂತಿಕ ಸ್ಪಷ್ಟತೆಯೂ ಇರಲಿಲ್ಲ. ಯಾವುದೂ ಇರಲಿಲ್ಲ. ದೊಡ್ಡ ಹೆಸರು,
ನಾಡಿಗೆ ದೊಡ್ಡ ಹೆಸರು ಇತ್ಯಾದಿ ಇತ್ಯಾದಿ ಇದೆ. ಸೊ ಹಾಗಾಗಿ ಅವ್ರು ಬರೀಲಿಲ್ಲ ಇದು ಬೇಡ, ಏನು ತೊಂದರೆ ಏನಿಲ್ಲ. ಸೊ ನಾನು ಇದರಲ್ಲಿ ಪಾವೆಮ್ ಆಚಾರ್ಯರು, ಕೃಷ್ಣಮೂರ್ತಿ ಪುರಾಣಿಕರು, ನಾರಲ ಇಂಥವ್ರ ಬಗ್ಗೆ ಎಲ್ಲ ಬರೆದಿದ್ದೀನಿ. ತೆಲುಗು ಸಾಹಿತ್ಯದಲ್ಲಿ ದಲಿತ ಸಂವೇದನೆ ಬಗ್ಗೆ ಬರೆದಿದ್ದೀನಿ ನಾನು. ಅದು ಬಹಳ ದೊಡ್ಡ ರಿಸರ್ಚ್ ಅದು. ಅಲ್ಲಿ ಕನ್ನಡ ಮತ್ತು ತೆಲುಗು ವಿನಿಮಯ ಬಗ್ಗೆ ಬರೆದಿದ್ದೆ. ತೆಲುಗು ಸಾಹಿತ್ಯದ ಇದನ್ನ ನಮ್ಮ ಇವತ್ತಿನ ಅವನ ಹೆಸರು ಎಂಥ ಮಾಲಗತ್ತಿ, ಅರವಿಂದ್ ಮಾಲಗತ್ತಿ ಒಂದು ದೊಡ್ಡ ದಲಿತ ಸಂವೇದನೆ ಅಂತ ಏನು ಬೃಹತ್ ಗ್ರಂಥ ತಂದಿದ್ದಾರೆ. ಇದರಲ್ಲಿ ಪುಸ್ತಕ ಪ್ರಾಧಿಕಾರ, ಕನ್ನಡ ಪುಸ್ತಕ ಪ್ರಾಧಿಕಾರದಲ್ಲಿ ಅದನ್ನ ಈ ಲೇಖನ ನನಗೆ ಹೇಳಲಿಲ್ಲ ಕೇಳಲಿಲ್ಲ ಹಾಕೊಂಡ್ಬಿಟ್ಟ ಆತಗೆ. ಇರ್ಲಿ. ಬಟ್ ನಿಮ್ಮ ಈ ಸರಣಿ ಆರಂಭ ಆದಾಗ ನೀವು ಇಂದು ಅದನ್ನ ಮಾತಾಡಿದ್ದೇವೆ ನಾವು, ಬಹಳ ಮೆಚ್ಕೊಂಡಂತ ಸಾರಥಿ. ಯಾಕಂದ್ರೆ ಅವರ ಸೈದ್ಧಾಂತಿಕ ಹಿನ್ನೆಲೆ ಮತ್ತು ರೀತಿ ನೀತಿ ನಿಲುವು ಅದನ್ನ ಗಮನಿಸಿದ್ರೆ ಅವರು ಈ ಸರಣಿಯ ಬಗ್ಗೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂತ ಭಾವಿಸ್ಲಿಕ್ಕಿಲ್ಲ ಜಗತ್ತು. ಆದ್ರೆ ಅವರು ಇದನ್ನ ಯಾವ ಕಾರಣಕ್ಕೂ ನಿಲ್ಲಿಸಬೇಡಿ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಹಿತ್ಯವನ್ನ ಮತ್ತು ಸಾಹಿತಿಯನ್ನ ಇಟ್ಕೊಂಡು ಇಷ್ಟೊಂದು ಜನಪ್ರಿಯವಾದಂತ ಒಂದು ನೆಲೆಯಲ್ಲಿ ಅದನ್ನು ಕಟ್ಟಬಹುದು ಅನ್ನೋದೇ ಒಂದು ವಿಸ್ಮಯ ಖಂಡಿತ ಅಂತ ಬಹಳ ಪ್ರೀತಿಯಿಂದ ಫೋನ್ ಮಾಡಿ ಹೇಳಿದ್ದು ಅಷ್ಟೇನ ಇದೆ ಮಾಲಗತ್ತಿ. ಹೌದು, ಅದು ಇವತ್ತೂ ಇದೆ. ಅರವಿಂದ್ ಮಾಲಗತ್ತಿ ಅವನು ಓದುವಾಗ MA ಓದುವಾಗ ಒಂಥರ ಓಪನ್ ಆಗಿದ್ದಾರೆ. ಇದ್ದಾನೆ, ಓಪನ್ ಆಗಿದ್ದಾನೆ. ಮಂಗಳೂರು ನಾನು ದಲಿತ ಅಂತ ಯಾವುದೇ ಬ್ರ್ಯಾಂಡ್ ಹಾಕೊಂಡು ಮಾಡೋನಲ್ಲ. ನ್ಯಾಯ ಅನ್ಯಾಯವನ್ನ ನಿರ್ಣಯಿಸುವಂತ ಶಕ್ತಿ ಆತನಿಗಿದೆ, ಅದೇನು ತೊಂದರೆ ಏನಿಲ್ಲ. ಮತ್ತೆ ಕೆಲವು ಸತ್ಯಗಳನ್ನ ಹೇಳಿ ಮೈ ಮೇಲೆ ಹಾಕೊಂಡದ್ದು ಇದೆ. ಹೌದು, ಅದನ್ನ ದಕ್ಕಿಸ್ಕೊಳ್ಳುವುದು ಇದೆ, ಸಾಧ್ಯತೆನೂ ಇದೆ. ಸೊ ಹಾಗಾಗಿ ನಾನು ಆ ಕಾಳಜಿ ಎನ್ನುವಾಗ, ಕಾಳಜಿ ಅನ್ನೋ ಒಂದು ಶಬ್ದವೇ ನನಗೆ ಯಾವುದ್ರ ಮೇಲೆ ಆಸಕ್ತಿ ಇದೆ, ಯಾವುದ್ರ ಮೇಲೆ ಒಂದು ಇದಿದೆ, ಪರಸ್ಪರ ಅನುರಾಗ ಅನುಬಂಧವಿದೆ ಅನ್ನೋದನ್ನು ತೋರಿಸುವಂಥದ್ದು. ಈಗ ಪಟ್ಟಮಾದೇವಿ ಶಾಂತಲಾದೇವಿನಲ್ಲಿ ಅವರಿಗೆ ಜೈನ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಕಿಂಚಿತ್ತೂ ಅರಿವಿಲ್ಲ ಅಂತೇಳಿ ಲೇಖನ ಬರ್ತೀನಿ ಅದರಲ್ಲಿ. ಯಾರಿಗೆ? ಚಿಕ್ಕ ನಾಗರಾಜರ ಇರೋದು ಪಟ್ಟಮಾದೇವಿ ಶಾಂತಲಾದೇವಿ ಅಂತ ಎಷ್ಟು ಬೃಹತ್ ಗ್ರಂಥ, ಅದ್ರ ಮೇಲೆ ನಾನು ಬರ್ತೀನಿ. ಅದು ಪ್ರಬುದ್ಧ ಕರ್ನಾಟಕದ ಪ್ರಿಂಟ್ ಆಗಿತ್ತು. ಮೈಸೂರಿನ ನಮ್ಮ ಮೈಸೂರಿನ ಸಿಟಿ ಪ್ರಬುದ್ಧ ಕರ್ನಾಟಕದಲ್ಲಿ ಬಂದಿತ್ತು. ಸೊ ಹಾಗಾಗಿ ಈ ಯಾರೋ ನಮ್ಮಿಬ್ಬರ ಬಗ್ಗೆ ಅವ್ರ ಮನುವಾದಿಗಳು ಅಳು ಮುಳು ಅಂತೇನೇನೋ ಎಲ್ಲ ಅರ್ಥಗಳ ತಲೆ ಬಿಡುವು ಗೊತ್ತಿಲ್ಲ, ಸುಮ್ಮನೆ ಯಾರೋ ಹೇಳಿರ್ತಾರೆ, ಕೇಳಿಸ್ಕೊಂಡಿರ್ತಾರೆ, ಮಾತಾಡ್ತಿರ್ತಾರೆ. ಯಾರು ನಮ್ಮ ನೋಡಿ ಹಾಗಿದ್ದಿದ್ರೆ ನೋಡಿ ಈಗ ಬಂತು ನನಗೆ ಉಕ್ತಿ ಬರುತ್ತೆ. ಮನುವಾದಿಗಳಾಗಿದ್ದರೆ ಪೂತಿ ನರಸಿಂಹಾಚಾರ್ಯ ಏನಂತಾರೆ, ಅವ್ರ ಕೇಳಿ ಯಾಕೆ ದೇವನೂರು ಮಹಾದೇವ ಮಗಳ ಬುಕ್ಕಿಗೆ, ಉಜ್ವಲ ದೇವನೂರ್ಗೆ ಬುಕ್ಕಿಗೆ ಪೂತಿನ ಅವ್ರದ್ದು ಯಾಕೆ ಬೇಕಾಗಿತ್ತು ನೋಡಿ, ಇವನ್ ಕೇಳಿ ಬರ್ಸ್ಬೋದಾಗಿತ್ತಲ್ಲ. ಇವನು ಯಾವ ನಮ್ಮ ಮನುವಾದಿ ಸನಾತನವಾದಿ ಅಂತ ನಮ್ಮನ್ನ ಲೇವಡಿ ಮಾಡಿದ್ನಲ್ಲ, ಅವು ಬರಿಬೋದಾಯ್ತಲ್ಲ. ಇಷ್ಟು ಬರವಣಿಗೆ ಮಾಡಿದ್ರು ಅವ್ರಿಗಿನ್ನೂ ನಾವು ಮನುವಾದಿಗಳು ಅಂತಿದ್ರೆ ಅದೇನೋ ಆಂಜನೇಯನ ಥರ ಆಗ್ಬಿಡ್ತದೆ ಕತೆ. ಏನೋ ಆ ರಾಮ ಅದೇನೋ ನೀನು ನಮ್ಮ ಮಾತು ಕೇಳಲ್ಲ ಅಂತನೋ ಏನು ಕಥೆಯೋ ದರಿದ್ರ ಒಂದು ಜಾನಪದ ಕತೆ. ಅದರಲ್ಲಿ ಅವನು ಕೊನೆಗೆ ಅವನು ಬಗದು ತೋರಿಸ್ತಾನೆ, ನೀನು ಯಾವ ರಾಮನಯ್ಯ ನೋಡಿ ಇಲ್ಲಿದ್ದಾನೆ ರಾಮ ಅಂತ ಹೇಳ್ತಾನ ಅವನು. ಅಷ್ಟೇ, ಹಂಗಾಗತ್ತೆ ಕತೆ, ಹಂಗಾಗ್ಬಿಡುತ್ತೆ ನಮ್ಗೆ. ಇವ್ರು ಯಾರ್ರೀ ಪುಟ್ಕೋಸಿ ನನ್ನ ಮಕ್ಕಳು ಇವರು. ಆಮೇಲೆ ಇವರಿಗೆ ಒಂದು ಅಸ್ತ್ರ, ಅದು ಮನುವನ್ನ ಓದಿಕೊಳ್ಳಿಲ್ಲ, ಮನುಶಾಸ್ತ್ರದಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಒಂದು 10 ಪುಟದ ಜ್ಞಾನ ಇಲ್ಲ. ಅವನು ಯಾವ ಜಾತಿ ಅಂತ ನಮಗೆ ಗೊತ್ತಿಲ್ಲ, ಬರ್ದಿದ್ದಾನೆ ಅಂತ ಇಟ್ಕೋಣ. ಮನು ಸ್ಮೃತಿ ಬರ್ದಿದ್ದಾನೆ. ಇವತ್ತು ದೇಶ ವಿಶೇಷರು ಕೋಟ್ ಮಾಡ್ತಾ ಇದಾರೆ, ಅದನ್ನ ಮಾಡ್ತಾರೆ. ನಾನು ಅದಕ್ಕಾಗೇನೆ ನೀವು ಮೊದಲು ಅರಿತುಕೊಳ್ಳಿ, ಮೊದಲು ಓದಿ, ಆಮೇಲೆ ಬೇಕಾದ್ರೆ ಬಿಸಾಡಿ, ಅದು ಪುರುಷತ್ತಿಲ್ಲ, ನೀವು ಬೆಂಕಿ ಹಾಕಿ ಅಂತೇಳಿ. ನಾನು 25ಕ್ಕೂ ಹೆಚ್ಚು ಎಪಿಸೋಡನ್ನ ಮನುಸ್ಮೃತಿ ಮೇಲೆ ಅಧ್ಯಯನ ಮಾಡಿದಂತ ನಮ್ಮ ಪ್ರೊಫೆಸರ್ ಡಾಕ್ಟರ್ B ಭಾಸ್ಕರ್ ರಾವ್, ಉಡುಪಿಯವರು, ಅವರು ವಿದೇಶದ ಯೂನಿವರ್ಸಿಟಿಯಲ್ಲೆಲ್ಲ ಪಾಠ ಮಾಡಿದವರು, ಬಹಳ ದೊಡ್ಡ ಅಂಕಣಕಾರರು, ಉದಯವಾಣಿ ನಾವೆಲ್ಲ ತರಂಗದಲ್ಲಿರುವ. ಅವ್ರ ಹತ್ರ ಮಾಡಿಸಿದೆ ಅಂತ. ಒಳ್ಳೇದು, ನಾನು ಹೆದರ್ಲಿಲ್ಲ. ಇಷ್ಟಕ್ಕೂ ಅಂಬೇಡ್ಕರ್ ಅವರು ಬಂದು ಸಂವಿಧಾನವನ್ನ ಕರಡು ಆಯೋಗದ ರಚನೆಯ ಅಧ್ಯಕ್ಷನಾಗಿ ಮಾಡಿ ನೀವು ಅದನ್ನ ನೋಡ್ಕೊಳ್ಳಿ ಅನ್ನೋವರೆಗೂ ಏನಾರು ಒಂದ್ ಇರ್ಬೇಕಾಗಿತ್ತಲ್ಲ, ಅದಿತ್ತಲ್ಲ. ಹೌದು, ಅದೇ ಆಮೇಲೆ ಬೇಕಾದ್ರೆ ತಿದ್ಕೊಳ್ಳೋಣ. ಏನೋ ಒಂದಿತ್ತಲ್ಲಪ್ಪ, ಏನೂ ಇಲ್ದೇನೆ ಇಲ್ಲಿ ನಾವೇನೋ ಇಲ್ಲಿ ಸುರಗಾಡಲ್ಲಿ ಅಂತ ಯಾವುದನ್ನು, ಯಾವ ಕೃತಿಯನ್ನು, ಕೃತಿಯ ಆಶಯವನ್ನು ನೀವು ಕಾಲದ ಚೌಕಟ್ಟು ಮತ್ತು ಕಾಲದ ಧರ್ಮವನ್ನ ಇಟ್ಕೊಂಡು ನೋಡದೇ ಇದ್ರೆ ಅದಕ್ಕೆ ಅರ್ಥ ಏನು? ಅದಕ್ಕೆ ಅವರು ವಿಚಾರ ಕ್ರಾಂತಿಗೆ ಆಹ್ವಾನ ಅಂತಾನೆ ಏನೋ ಒಂದು ಬರಹಗಾರರಿಗೆ ನಮ್ಮ ಕುವೆಂಪು ಅವರ ಲೇಖನದಲ್ಲಿ ಒಂದು ಅವ್ರ ಹೆಸರು ಮೆನ್ಷನ್ ಮಾಡಲೇಬೇಕಲ್ಲ. ಅಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಹಿಂದಿಂದು ಚಿನ್ನ ಇದ್ದ ಹಾಗೆ, ಅದು ರೂಪ ಏನಾರು ಇರ್ಲಿ, ಹೌದು,
ನೀವು ಅದನ್ನ ಚಿನ್ನನ ಕರಗಿಸಿ ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಳ್ಳಿ. ಮಾಡ್ಕೊ ಇದು ಕುವೆಂಪು ಅವರ ತತ್ವ ಸಿದ್ಧಾಂತ. ಗೊತ್ತಾಯ್ತಾ? ಇನ್ನು ಸ್ವಲ್ಪ ದಿನದಲ್ಲಿ ಇವು ಯಾರು ಶಿವಪ್ರಕಾಶ್ ಆಗಲಿ ಅಥವಾ ಇನ್ಯಾರೋ ಆಗಲಿ ಒಂದು ನಾಟಕ ಬರ್ಕೊಡಿ ಮನು ಮೇಲೆ ಅಂದರೆ ತಗೋ ಅಂತ ಬರ್ಕೊಡ್ತಾರೆ ಬೇಕಾರೆ. ಅವ್ರು ನಾರಾಯಣ ಸ್ವಾಮಿ ಅಂತಿದ್ದಾನೆ, ಕೇವಲ ನಾರಾಯಣ ಸ್ವಾಮಿ ಚಿತ್ಕೋಣ. ನೀನು ಏನು ಅಂತ ನಿನ್ನ ಪಂಪನ ಬಗ್ಗೆ ಬರೀತೀಯ? ನಿನಗೇನು ಗೊತ್ತಿದೆ ಆತನ ಹಿನ್ನೆಲೆ ಏನು, ಬ್ಯಾಕ್ಗ್ರೌಂಡ್ ಇದೆಲ್ಲ ಅಂತ ಬರೆಯೋಕ್ಕಾಗತ್ತಾ? ಅವ್ರ ತಂದೆಯವರು ಯಾಕೆ ಬ್ರಾಹ್ಮಣರಾಗಿದ್ದ ಕಾಲದಲ್ಲಿ ಪಂಪ ಜೈನ ಯಾಕಾದ? ಹೊಡೆದಾಟ ಆಗಿದೆಯಾ? ಏನಾಗಿದೆ ಅವ್ರ ಮನೆಯಲ್ಲಿ ಅಥವಾ ಪರಿಸರದಲ್ಲಿ? ನಾನು ಹೇಳ್ತೀನಿ ಬಾ. ವೆಂಗಿಪಳು ಅನ್ನೋದು ಗುಂಟೂರು ಹತ್ರ ಇದೆ. ಅಲ್ಲಿದ್ದವ್ರು ಈ ಸಂಸಾರ. ಗೊತ್ತಾಯ್ತಾ? ಅಲ್ಲಿ ಓಡಿಸಿದ್ರು ಅವ್ರನ್ನ. ಯಾರು ಓಡಿಸ್ತವ್ರು? ಯಾರು ಹೇಳಿ? ಇವರು ರಿಸರ್ಚ್ ಮಾಡಿ ಹೇಳಿ ನನಗೆ. ನಾನು ಎಲ್ಲ ದಾಖಲೆನೂ ಕೊಡ್ತೀನಿ, ನನ್ನ ಹತ್ರ ಇದೆ. ಅದರಿಂದ ಬರೆಯೋದು ಹೇಳೋದು ಭಾಳ ಸುಲಭ. ಇವತ್ತೇನೋ ಹೆಸರು ಬಂದ್ಬಿಟ್ಟು ಈಗಾಗಲೇ ಕೆ.ವಿ. ನಾರಾಯಣ ಸ್ವಾಮಿ ದೊಡ್ಡ ಇವನು. ಅದೇ ಮಲೆಗಳಲ್ಲಿ ಮದುಮಗಳು ಅದನ್ನೆಲ್ಲ ಅವನು ನಾಟಕ ಮಾಡಿ ಮತ್ತೆ ಇವಾಗೆಲ್ಲ ಅವನು ನಾಟಕದಲ್ಲಿ ಭಾಳ ದೊಡ್ಡ ವಿಚಾರವಾದಿಯನ್ನು ಹಾಗೂ ಇದೆಲ್ಲ ಸೋ ಕಾಲ್ಡನ್ನು ಹಾಗೆ ಯಾವುದೋ ಜಾತಿಯಿಂದ ಬಂದಿರ್ತಾರೆ, ಆ ಜಾತಿಯನ್ನು ಮುಂದಿಟ್ಕೊಂಡು ಮಾತಾಡೋದು ಅದೆಲ್ಲ ಆಗೋದಿಲ್ಲ. ನಿಜವಾದ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಅಂತಂದರೆ ಓದಲೇಬೇಕು, ತಿಳಿಲೇಬೇಕು, ಅರಗಿಸ್ಕೊಳ್ಳೇಬೇಕು. ಗೊತ್ತಾಯ್ತಾ? ನಾನು ಈಗ ಒಂದು ರಾಗ ಹಾಡ್ತಾರೆ ಸಂಗೀತದಲ್ಲಿ ಅಂತ ಇಟ್ಕೋಣ, ಸುಸ್ತಾಗ್ಬಿಡ್ತು ಅಂತ ಇಟ್ಕೋಣ. ಸುಸ್ತಾಗ್ಬಿಟ್ಟು ಸರ್ ನನಗೆ ಭಾಳ ಸುಸ್ತಾಗಿತ್ತು ಸರ್. ಬ್ರಾಹ್ಮಣರಾದ 3 ಹೊತ್ತು ತಿಂತಾರೆ, ನಾವು ದಲಿತರು ಸರ್ ಒಂದೇ ಹೊತ್ತು ತಿನ್ನೋದು. ನನ್ನ ಕೆಲ ಹಾಡೋಕ್ಕಾಗಲ್ಲ, ನೀನು ರಾಗ ತಗೋ ಅಂತ ಹೇಳಿದವ್ರು. ಯಾರು ಆ ರಾಗನ ತೋಡಿ ಅಂತ ಇಟ್ಕೊಳ್ಳಿ. ತೋಡಿ ಹಾಡಬೇಕು ಅಂದರೆ ನಿನಗೆ ಸ್ಟ್ಯಾಮಿನಾ ಇರಬೇಕು. ಸ್ಟ್ಯಾಮಿನಾ ಇಲ್ಲದೆ ನೀನು ತೋಡಿ ಹಾಡಬೇಡ. ಕಲ್ಯಾಣಿ ಹಾಡು, ಶಂಕರಾಭರಣ ಹಾಡು. ಈ ತೋಡಿ ಹೆಚ್ಚಿದ ಮೇಲೆ ಅದಕ್ಕೆ ಕಟ್ಟು ಬೀಳ್ಬೇಕಯ್ಯ. ಪ್ರಾಣ ಹೋದ್ರೂ ತೋಡಿ ಆಡಲೇಬೇಕು. ಹಾಗೆ ಇವ್ರು ಹಂಗಲ್ಲ. ನಾವು ದಲಿತರು, ನಮ್ಗೆ ಅದಕ್ಕೂ ಸ್ವರಕ್ಕೂ ಸಂಗೀತ ಈ ಥರದ ಇವಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ, ಏನು ಹಾಳಾಗೋಗ್ಲಿ ಅಂತ. ಇದು ನಾನು ಉತ್ತಾನದಲ್ಲಿ ರೆಗ್ಯುಲರ್ ಆಗಿ ಪುಸ್ತಕದ ರಿವ್ಯೂ ಬರೀತಾ ಇದ್ದೆ. ಸುಮಾರು ಎಷ್ಟೋ ಒಂದು ನೋಡಿ 26 ಪುಸ್ತಕಗಳ ಬಗ್ಗೆ ಬರೆದಿದ್ದೀನಿ. ಕಾವ್ಯ ಮತ್ತು ಸಂಕಲನ, ಕತೆ, ಲಲಿತ ಪ್ರಬಂಧ, ನಾಟಕ, ವಿಚಾರ, ವಿಮರ್ಶೆ, ಸಂಶೋಧನೆ, ಜಾನಪದ ಕಾವ್ಯ ಮತ್ತು ಗಾದೆ, ಸೂಚಿಗಳು, ಮಕ್ಕಳ ಸಾಹಿತ್ಯ. ಹೀಗೆ 26 ಒಂದು ಪುಸ್ತಕಗಳನ್ನು ತಗೊಂಡು ಬರೆದಿದ್ದೀನಿ. ಆಮೇಲೆ ಇದಕ್ಕೆ ಇದು ಯಾರಿಗೆ, ನನ್ನ ತಂಗಿಗೂ ನಮ್ಮ ಭಾವ ಅವ್ರಿಗೂ ಇದನ್ನು ಅರ್ಪಣೆ ಮಾಡಿದ್ದೀನಿ. ತಂದೆ ಅಂತ ಸಾಕಿ ಸಲಹೆ ಇದೆ ಭಾವ ಜಿ.ಎನ್. ಶಂಕರನಾರಾಯಣ. ಒಡ ಹುಟ್ಟಿರವರಲ್ಲಿ ಒಡನಿರುವ ತಂಗ್ಯವ್ವ ಎಸ್ ಹೇಮಾವತಿ. ಇವರಿಗೆ ಈ ಪುಟ್ಟ ಕೃತಿ ಕೊಡುಗೆ. ಇದನ್ನ ವಿಶೇಷ ಏನು ಅಂದರೆ, ನಾನು 26 ಪುಸ್ತಕದ ಬಗ್ಗೆ ಉತ್ತಾನದಲ್ಲಿ ಬರೆದಿದ್ದು ಅದೆಲ್ಲ ಸರಿ, ಸೆಕೆಂಡ್ರಿ. ಮೇಯ್ನ್ ಏನು ಅಂದರೆ ಇದನ್ನು ಪಬ್ಲಿಷ್ ಮಾಡಿರೋದು ಈ ನಾಡಿನ ಒಬ್ಬ ದೊಡ್ಡ 2ನೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದವರು ಮತ್ತು ಇವತ್ತಿಗೂ ಅಥೆಂಟಿಕ್ ಆದ ಸಾಹಿತ್ಯ ಚರಿತ್ರೆ ಯಾವುದು ಅಂದರೆ ರಂಶ್ರೀ ಮುಗುಳಿಯವರು. ರಂಶ್ರೀ ಮುಗುಳಿಯವರು ಪ್ರಕಟಿಸಿರೋದು ಇದನ್ನ. ಸ್ವತಃ ದುಡ್ಡು ಹಾಕಿ ಪ್ರಕಟಿಸಿದಾರಲ್ಲ. ಇದಕ್ಕಿಂತ ನನಗೆ ಬೇರೆ ಯಾರ, ನಾನು ಸಾಹಿತ್ಯ ಅಲ್ವೋ ಇನ್ನೊಂದಲ್ವೋ ಅಂತ ಯಾರೋ ಇಲ್ಲಿ ಬಡ್ಕೊಂತವಲ್ಲ, ಅವರು ಇದನ್ನ ತೆಗೆದು ನೋಡಬೇಕು. ಮುಗುಳಿ ಅಂತವರು ಈ ಪುಸ್ತಕನ ಪ್ರಕಟಿಸಿದ್ದಾರೆ ಅಂದರೆ ಸ್ವತಃ ದುಡ್ಡಿಂದ. ಹೌದಪ್ಪ. ಅದರ ಘನತೆ ಗೌರವ ಏನು ಅನ್ನೋದನ್ನ ಅದು ಅವರೇ ತಿಳ್ಕೋಬೇಕು. ನಾನೇನದ್ರ ಬಗ್ಗೆ ಹೇಳಲ್ಲ. ಆಮೇಲೆ ಇಲ್ಲೊಂದು ಮರ್ತೋಗ್ಬಿಟ್ಟೆ. ಇದು ಸಾಹಿತ್ಯವೂ ಜೀವನವೂ ಅನ್ನುವ ಪುಸ್ತಕಕ್ಕೆ ನನಗೆ ಇದು ಕಾವ್ಯಾನಂದ ಪ್ರಶಸ್ತಿ ಅವಾರ್ಡ್ ಬಂದಿದೆ. ಅದನ್ನು ನೆನಪು ಮರ್ತೋಗ್ಬಿಟ್ಟು. ಕಾವ್ಯಾನಂದ ಅಂದ್ರೆ ಸಿದ್ದಯ್ಯ ಪ್ರಾಣಿಕರ ಹೆಸರಿನಲ್ಲಿ ಮೊದಲು ಏನಾದರೂ ಆಗು, ಮೊದಲು ಮಾನವನಾಗುವಂತಹ ದೊಡ್ಡ ವಚನಕಾರ ಆತ. ವಚನ 2 ಬಂದಿದೆ ಅವರು ವಚನ ಸಂಪುಟಗಳು. ಸಿದ್ದಯ್ಯ ಪ್ರಾಣಿಕರು ಒಳ್ಳೆ ಕವಿ, ಒಳ್ಳೆ ವಿದ್ವಾಂಸರು, ಅದರಲ್ಲೇನು ಇಲ್ವೇ ಇಲ್ಲ. ಮತ್ತು ಕನ್ನಡಕ್ಕೆ ಮೊದಲಿದ್ದವರು, ಇವರೆಲ್ಲರಿಗಿಂತ ಕನ್ನಡಕ್ಕೆ ಮೊದಲಿದ್ದವರು. ವಿಕಾಸ ವೇದಿಕೆ, ಅದಕ್ಕೆ ಇವ್ರಿಗೋಸ್ಕರ H.D. ದೇವೇಗೌಡ ಅವ್ರನ್ನ ಮುಂದಕ್ಕೆ ತರೋದಕ್ಕೆ ಅಂತ ಸಿದ್ದಯ್ಯ ಪ್ರಾಣಿಕರು ಕನ್ನಡ ವಿಕಾಸ ವೇದಿಕೆ ಮಾಡಿದ್ರು. ಅದಕ್ಕೆ ಅವರು ಅಧ್ಯಕ್ಷರು, ನಾನು ಸಂಚಾಲಕನ ಮಾಡಿದ್ರು. ಈ ಥರ ಇತ್ತು. ಅವರು ನಮ್ಮ ಮನೆಗೆ ಬಂದು ಆಟೋದಲ್ಲಿ ಬಂದು, ಅಪ್ಪ ನಿನಗೆ ಈ ಬುಕ್ಗೆ ನಾವು ಪ್ರಶಸ್ತಿ ಕೊಡಬೇಕು ಅಂತಿದ್ದೀವಿ, ತಗೋಬೇಕಲ್ಲ ನೀನು ಅಂದರು. ಯಾರು ಇವತ್ತು ಯಾರು ಹಂಗಂತಾರೇನ್ರಿ? ನೀವು ಹೇಳಿ. ಅದೇ ಒಂದು. 2ನೇದು ಆಮೇಲೆ ಆಯಿತು, ಆಯಿತು ನೀವು ಬಂದಿದ್ದೀರಿ ದೊಡ್ಡವರು, ಆಯಿತು ಸರ್ ಪರವಾಗಿಲ್ಲ ಸರ್ ಅಂತಾರೆ.
ಯಾರನ್ನು ಕರೆಯೋಣ ನಿನಗೆ ಕೊಡಕ್ಕೆ, ಎಷ್ಟು ನನ್ನ ಬಗ್ಗೆ ಇದಿತ್ತು ಅನ್ನೋದನ್ನ ನೀವು ಕಾಳಜಿ ಮತ್ತು ವಾತಾವರಣ ಯಾವ ತರ ಇವತ್ತಿಗೂ ಸುಮ್ಮನೆ ಮೇಲ್ ಹೇಳ್ತಾರೆ. ನನಗೆ ಪ್ರಶಸ್ತಿ ಕೊಡಕ್ಕೆ ಬೇಕಾದಷ್ಟು ಜನ ರೆಡಿ ಇರ್ತಾರೆ, ಅದನ್ನ ತಗೋತಾನೆ ತಗೊಳ್ತಾರ, ಅಥವಾ ನಮ್ಮನ್ನ ಬೈಯಲ್ವಾ, ಹೌದು, ಬಿಸಾಕ್ಬಿಡ್ತಾನ. ಅಥವಾ ವೇದಿಕೆಯಲ್ಲಿ ತಕೊಂಡೇ ಬೈದು ಹೌದು, ಆಗಿದೆ, ಅದು ಆ ತರ ಆಗಿದೆ. ಆದ್ರಿಂದ ನನಗೆ ಪ್ರಶಸ್ತಿಗಳು ತಪ್ಪೋಗ್ತಾ ಇರಕ್ಕೆ ಅದು ಕಾರಣ. ಆಗ ನಾನು ಕೇಳಿದೆ, ಸರ್ ಯಾರು ಇದನ್ನ ನನ್ನನ್ನ ಸೂಚಿಸಿದ್ಯಾರು, ತಗೊಂಡಿದ್ದೆ ನೋಡಿ, ಶಿವರುದ್ರಪ್ಪ ಅವರು, ಎಲ್ಲ ಶೇಷಗಿರಾಯರು, ಜಿ ನಾರಾಯಣ ಅವರು, ಜವರೇಗೌಡರು ಕಮಿಟಿ ಅಧ್ಯಕ್ಷರು. ಜವರೇಗೌಡರಿಗೂ ನನಗೂ ಆಗ್ತಾನೆ ಇರಲಿಲ್ಲ ಜನ್ಮಕ್ಕೂ. ಅವ್ರು ಹೇಳಿದಂತೆ, ಇಲ್ಲ ಆ ಹುಡುಗನಿಗೆ ಅವನು ಕೆಲಸ ಮಾಡಿದಾನೆ, ಅವನಿಗೆ ಕೊಡ್ಬೋದು. ಇದು ಜವರೇಗೌಡರು. ಹಾಮನಾಯಕರಿಗೂ ಜವರೇಗೌಡರಿಗೂ ಇರೋ ವ್ಯತ್ಯಾಸ ಇದು. ಕ್ಲಿಯರ್ ಮಾಡ್ಕೋಬೇಕು ಎಲ್ಲರೂ. ಹಾಮನಾಯಕರು ದೊಡ್ಡವರ, ಜವರೇಗೌಡರು ದೊಡ್ಡವ್ರ ಅಂದ್ರೆ ಇದರಿಂದ ಹೇಳಿ ಯಾರು ದೊಡ್ಡವರು ಅಂತ ನಾನು ಕಂಡ್ರೆ ಆಗ್ತಾ ಇರಲಿಲ್ಲ ಅವರಿಗೆ. ಅಂಥದ್ರಲ್ಲಿ ಆ ಹುಡುಗನಿಗೆ ಕೊಡಿ ಅಂತ ಹೇಳ್ಬೇಕು. ನಿಮ್ಮ ಕೆಲಸವನ್ನ ಅವರು ಗೌರವಿಸಿ. ಹಾ, ಅದು ಜವರೇಗೌಡರಲ್ಲಿ ಇದ್ದಂತ ದೊಡ್ಡ ಗುಣ, ಅದು ತುಂಬಾ ದೊಡ್ಡ ಗುಣ. ಅವ್ರಂದು ನಾನು ಹೇಳಿದೆ, ಜವರೇಗೌಡರ ಕೈಲೇ ಕೊಡಿಸಿ ಎಂದೆ ನಾನು. ಜವರೇಗೌಡರ ಅವತ್ತು ಜವರೇಗೌಡರು ಪ್ರಶಸ್ತಿ ಕೊಟ್ಟರು. ಬರಗೂರು ರಾಮಚಂದ್ರಪ್ಪ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ನನ್ನ ಅಭಿನಂದನಾ ಭಾಷಣ ಮಾಡಿದ್ದು ಬರಗೂರು. ಅದು ಯಾಕೆ, ಸಿದ್ದೇಶ್ವರ ಪುರಾಣಿಕರು ಕೇಳಿದ್ರು ಅಂತ. ಇನ್ನು ಅವ್ರ ಎದುರುಗಡೆ ನಾನೇ ಪ್ರಶಸ್ತಿ ಕೊಡುವಷ್ಟು ಸ್ಥಾನಮಾನ. ಅದು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಂದ್ರೆ ಅಭಿನಂದನೆ ಭಾಷಣ ಮಾಡೋದಲ್ಲ, ಅದಕ್ಕೊಂದು ಏನೋ ಒಂದಿದೆ, ಮೆರಿಟ್ ಇದೆ ಅದಕ್ಕೆ. ಅದು ಅಂಥದ್ರಲ್ಲಿ ಅವರು ಆಯಿತು ಅಂತ ಹೇಳಿದ್ರು. ಸ್ವಾಗತ ಮಾಡಿದ್ಯಾರು ಶಿವರುದ್ರಪ್ಪ ಅವರು. ಅಯ್ಯಯ್ಯೋ, ನಿಮ್ಮ ಸೌಭಾಗ್ಯ. ವಂದನಾರ್ಪಣೆ ಮಾಡಿದ್ಯಾರು ಜಿ ನಾರಾಯಣ ಅವರು. ಎಲ್ಲಾದರೂ ಸಾಧ್ಯವೇನ್ರಿ? ನಿಮ್ಮ ಕರ್ನಾಟಕ ರತ್ನ ಪತ್ನ ಅವು ಇವು ಯಾವು ಇದ್ರ ಮುಂದೆ ಇಲ್ಲ. ಅಂತ ಕಾರ್ಯಕ್ರಮ ನೋಡಿದ್ದೀನಿ, ನನ್ನ ಭಾಗ್ಯ ಅಂತ ನಾನು ತಿಳ್ಕೊತೀನಿ.